ಯಾವ ಕಾರಣಕ್ಕೆ ಅವತ್ತಿನ ಕಾಲಕ್ಕೆ ಊರು ಬಿಡ್ಬೇಕು ಅನ್ಸಿದೇನಕ್ಕೆ ನಿಮ್ಗೆ? ಸಿನಿಮಾ ಅಲ್ಲ ಕರೆಕ್ಟ್, ಅದಕ್ಕೊಂದು ರೀಸನ್ ಏನಾದ್ರು ಇನ್ಸ್ಪೈರ್ ಅಂತ ಅಂದ್ರೆ ಯಾರನ್ನ ನೋಡಿ ಯಾವ್ದಾರ ಸಿನಿಮಾ ನೋಡಿ? ಮೆಜೆಸ್ಟಿಕ್ ಬಸ್ ಹತ್ತಾನೆ ಅಂದ್ರೆ ಬೆಂಗಳೂರು ಬಸ್ ಹತ್ತಾನೆ, ಬಂದು ಮೆಜೆಸ್ಟಿಕ್ ಅಮರ್ ಹೋಟೆಲ್ ಬಸ್ ಸ್ಟಾಪ್ ಇದೆಯಲ್ಲ ಅಲ್ಲಿ ಇಳಿತಾನೆ. ಆದ್ರೆ ಗೊತ್ತಿರೋದು ಒಂದೇ, ನಿಮ್ಮಂತ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ಗಾಂಧಿನಗರ ಅನ್ನೋದು, ಗಾಂಧಿನಗರ ಅಂದ್ರೆ ಸಿನಿಮಾ. ಅವ್ರು ಓಮು ದೊಡ್ಡ ದೊಡ್ಡ ಸಿನಿಮಾಗಳು ತುಂಬಾ ಸೀನಿಯರ್ ಎಡಿಟ್ರು, ಮಿಲನ ಈ ಥರ ಸಿನಿಮಾಗಳನ್ನೆಲ್ಲ ಎಡಿಟಿಂಗ್ ಮಾಡಿದವರು. ಅವ್ರಿಗೊಬ್ಬ ಅಸಿಸ್ಟೆಂಟ್ ಹುಡುಗ ಬೇಕಾಗಿರೋದು. ಆವಾಗ ಅವ್ರು ಇವನ್ನ ಕೂರಿಸ್ಕೊಳೋರು. ಇವನು ಮುಂಗಾರು ಮಳೆ ಚೆನ್ನಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದ, ದುನಿಯಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದ, ಅಂಬಾರಿ ಚೆನ್ನಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದ. ಇವನ್ ರಿಪೋರ್ಟ್ ಕೊಡ್ತಾ ಇದ್ದ, ಸಿನಿಮಾಗಳು ಚೆನ್ನಾಗಿ ಆಗ್ತಾ ಇತ್ತು. ಥಿಯೇಟ್ರಿಗೆ ಬರೋಕ್ಕಿಂತ ಮುಂಚೆ ಕುತ್ಕೊಂಡು ಸಿನಿಮಾಗಳು ನೋಡ್ತಾ ವಿವರ ಇವನು ಹೇಳಿದ್ರೆ 3 ಪಿಕ್ಚರ್ ಹಿಟ್ ಆಗ್ಬಿಟ್ಟು ಸಿಲ್ವರ್ ಜೂಬ್ಲಿ ಆಗಿದೆ. ಸರಿ, ಅಲ್ಲಿ ಕೆಲವ್ರಿಗೆ ಇವನ್ ಪಿಕ್ಚರ್ ತೋರ್ಸಕ್ ಭಯ. ಚಿಕ್ಕ ಹುಡುಗ ಚೆನ್ನಾಗಿಲ್ಲ ಅಂತ ಶಿವಣ್ಣ ಲಾಂಗ್ ಹಿಡಿಯೋದ್ರಲ್ಲಿ ಫೇಮಸ್. ಶಿವಣ್ಣನ್ಗೆ ಲಾಂಗ್ ಇಟ್ಕೊಂಡು ಹೋಗ್ತಾನೆ. ಶಿವಣ್ಣ ಕಣ್ಬಿಟ್ಟಿದ ತಕ್ಷಣ ಆಟೋಕ್ ತುರ್ಕೊಂಡ್ಬಿಡ್ತಾನೆ ವಾಪಸ್ಸು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಸರ್, ಇವನ್ ಬಗ್ಗೆ ಹೇಳ್ಬಿಟ್ರೆ ನೀವು ನಂಬಲ್ಲ. ಅದಕ್ಕೆ ನಿಮ್ಮನ್ನ ಕರ್ಕೊಂಬರೋಣ ಅಂದ್ಬಿಟ್ಟು ರಿಯಲ್ ಎಸ್ಟೇಟ್ ಮಾಡ್ತಾನೆ, ಗ್ರಾನೈಟ್ಸ್ ಮಾಡ್ತಾನೆ ಅಂತೆಲ್ಲ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಬಂದಿದ್ದು. ಸರ್, ಇವನು 17ನೇ ವಯಸ್ಸಿಗೆ ಏನಾದರೂ ಸಿನಿಮಾದಲ್ಲಿ ಸೇರ್ಕೋಬೇಕು ಅಂತ ಆಸೆ ಇಟ್ಕೊಂಡು ಬಂದ್ಬಿಡ್ತಾನೆ. ಊರ್ ಬಿಟ್ಟು ಯಾರಿಗೂ ಹೇಳಲ್ಲ. ಯಾವ್ದು ಮೂಲತಃ ಊರು ನಿಮ್ದು? ಜಂಬಲ್ದಿನ್ನಿ, ಉತ್ತರ ಕರ್ನಾಟಕ. ಇಳಕಲ್ ಎಷ್ಟು ಕಿಲೋಮೀಟರ್? 500 ಮೇಲಲ್ಲ? 500 ಆಗುತ್ತೆ ಸರ್. ಸರಿ, ಸೇರ್ಕೋಬೇಕು ಅಂದ್ಬಿಟ್ಟು ಯಾರಿಗೂ ಏನು ಹೇಳಲ್ಲ. ಎಲ್ಲ ಒಟ್ಟು ಕುಟುಂಬ ಇರುತ್ತೆ. ಚಿಕ್ಕಪ್ಪ ದೊಡ್ಡಪ್ಪದಿರು, ತಂದೆ, ಇವರು ಕಸಿನ್ಸು ಎಲ್ಲ ಇರ್ತಾರೆ ಮನೇಲಿ, ತಾಯಿ ತಂದೆ ಎಲ್ಲ. ಸರಿ ಅಂದ್ಬಿಟ್ಟು ಒಂದು ಚಿಕ್ಕ ಬ್ಯಾಗು, ಆ ಬ್ಯಾಗಲ್ಲಿ ಒಂದು 4 ಜೊತೆ ಬಟ್ಟೆ ಹಾಕ್ಕೊಂಡು ಒಂದು 300 ರೂಪಾಯಿ ದುಡ್ಡು ಇಟ್ಕೊಂಡು ಬಂದ್ಬಿಡ್ತಾನೆ. ಬರೋವಾಗ ಟೌನ್ಗೆ ಹೋಗ್ಬೇಕಲ್ಲ, ಟೌನ್ಗೆ ಹೋಗಿ ಬಸ್ ಹತ್ಬೇಕು. ಆ ಬರೋ ರೋಡಲ್ಲಿ ಅವ್ರ ತಂದೆನೇ ಬರ್ತಾ ಇರ್ತಾರೆ ಎದುರುಗಡೆ. ಹಿಂಗೆ ನೋಡ್ಬಿಟ್ಟು ಅಷ್ಟು ದೂರದಲ್ಲಿ ಅವ್ರ ತಂದೆ ಅಂತ ಗೊತ್ತಾಗ್ಬಿಡುತ್ತೆ. ಬ್ಯಾಗ್ನ ಹೊಲ ಇರುತ್ತಲ್ಲ ಸೈಡಲ್ಲಿ, ಅದ್ರಲ್ಲಿ ಬಿಸಾಕ್ಬಿಡ್ತಾನೆ. ಬಟ್ಟೆ ಬ್ಯಾಗ್ನ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾನೆ. ಅವ್ರ ತಂದೆ ಎದುರುಗಡೆ ಬರ್ತಾರೆ. ಎಲ್ಗೋ ಅಂತಾರೆ. ಇಲ್ಲ, ಇಲ್ಲೇ ಓಡ್ ಬರ್ತೀನಿ ಅಂತಾನೆ. ಅವ್ರ ತಂದೆ ಪಾಸ್ ಆದ್ಮೇಲೆ ತಿರ್ಗಾ ಹೋಗಿ ಬ್ಯಾಗ್ನ ತಗೊಂಡು ಸೀದಾ ಮೆಜೆಸ್ಟಿಕ್ ಬಸ್ ಹತ್ತಾನೆ ಅಂದ್ರೆ ಬೆಂಗಳೂರು ಬಸ್ ಹತ್ತಾನೆ, ಬಂದು ಮೆಜೆಸ್ಟಿಕ್ ಅಮರ್ ಹೋಟೆಲ್ ಬಸ್ ಸ್ಟಾಪ್ ಇದೆಯಲ್ಲ ಅಲ್ಲಿ ಇಳಿತಾನೆ. ಏನೂ ಗೊತ್ತಿಲ್ಲ, ಬೆಂಗಳೂರು ಅಂದ್ರೆ ಗೊತ್ತಿಲ್ಲ, ಬೆಂಗಳೂರಿನ ಯಾವ ಊರು ಇದು ಏರಿಯಾನೂ ಗೊತ್ತಿಲ್ಲ. ಆದರೆ ಗೊತ್ತಿರೋದು ಒಂದೇ, ನಿಮ್ಮಂಥ ಮೀಡಿಯಾಗಳಲ್ಲಿ ಪತ್ರಿಕೆಗಳಲ್ಲಿ ಗಾಂಧಿನಗರ ಅನ್ನೋದು. ಗಾಂಧಿನಗರ ಅಂದರೆ ಸಿನಿಮಾ. ಅಲ್ಲಿ ಸಿನಿಮಾ ಹೀರೋಗಳಿರ್ತಾರೆ, ಸಿನಿಮಾ ಡೈರೆಕ್ಟರ್ಗಳಿರ್ತಾರೆ. ಅವ್ರ ಮೂಲಕ ಹೋಗ್ಬಿಡೋಣ ಅಂದ್ಬಿಟ್ಟು, ಸಿನಿಮಾ ಇಂಡಸ್ಟ್ರಿಗೆ ಹೋಗೋಣ ಅಂದ್ಬಿಟ್ಟು ಬರ್ತಾನೆ. ಬಂದು ಗಾಂಧಿನಗರದಲ್ಲಿ ನಿಂತ್ಕೋತಾನೆ. ಯಾವ ಹೀರೋಗಳು ಕಾಣಿಸ್ತಾರೆ, ಯಾವ ನಟರು ಕಾಣಿಸ್ತಾರೆ ಏನೂ ಗೊತ್ತಾಗಲ್ಲ. ಡಿಸ್ಟ್ರಿಬ್ಯೂಟರ್ಗಳು ಕಾಣಿಸ್ತಾರೆ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಓಡಾಡ್ತಾನೆ. ನೋಡ್ತಾನೆ, ಏನು ಅಂಥ ಸಿನಿಮಾ ವಾಸನೆ ಬರಲ್ಲ. ಸರಿ ಅಂದ್ಬಿಟ್ಟು ಹೀಗೆ ಎಲ್ಲೋ ಮಲ್ಕೊಳೋದು, ಹೋಗಿ ರೈಲ್ವೆ ಸ್ಟೇಷನಲ್ಲಿ ಮಲ್ಕೊಳೋದು, ತಿರ್ಗಾ ಬರೋದು. ಬಂದು ಗಾಂಧಿನಗರದಲ್ಲಿ 3 ದಿನ ಓಡಾಡೋದಷ್ಟೇ. 300 ರೂಪಾಯಿ ಖರ್ಚಾಗೋ ತನಕ. 300 ರೂಪಾಯಿ ಖರ್ಚಾಗುತ್ತೆ. ಖರ್ಚಾಗಿದ ತಕ್ಷಣ ಜೇಬ್ ಖಾಲಿ ಆಯ್ತಲ್ಲ, ಆವಾಗ ಏನು ಮಾಡೋದು? ಹೊಟ್ಟೆ ಚುರುಚುರ ಅಂತಲ್ಲ, ಕನಸು ಕರಗ್ತಾ ಇದೆ 3 ದಿನದಲ್ಲಿ, ಏನು ನಾನು ಅಂದ್ಕೊಂಡಿರೋದಲ್ಲ ಇದು ಅಂತ. ಆವಾಗ ಒಂದು ಹೋಟೆಲ್ಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೋತಾನೆ, ಸಪ್ಲೈಯರ್ ಕೆಲಸಕ್ಕೆ ಸೇರ್ಕೋತಾನೆ. ಅಲ್ಲಿ ಊಟ ತಿಂಡಿ ಸಿಗುತ್ತೆ, ಇರೋಕೆ ಒಂದು ಜಾಗ ಕೊಟ್ಟಿರ್ತಾರೆ ಮಲಗಕ್ಕೆ. ಸರಿ, ಅಲ್ಲಿ ಬ್ಯಾಗ್ ಇಟ್ಬಿಟ್ಟು ಮಲ್ಕೋತಾನೆ, ಎದೊಳ್ತಾನೆ. ತಿರ್ಗಾ ನೈಟ್ ಯಾವಾಗೋ ಹೋಗೋದು ಗಾಂಧಿನಗರಕ್ಕೆ, ತಿರ್ಗಾ ಬರೋದು, ಏನು ಗೊತ್ತಾಗಲಿಲ್ಲ. ಅಲ್ಲಿ ಯಾರೋ ಒಬ್ಬ ಅಲ್ಕಾ ಮಾತು ಬೈದ್ಬಿಡ್ತಾನೆ, ಜೊತೆಗೆ ಕೆಲಸ ಮಾಡೋದು. ಅಂದರೆ ಸ್ವಲ್ಪ ಸೀನಿಯರ್ ಇರ್ತಾರಲ್ಲ, ಈ ದೋಸೆ ಹಾಕೋರು, ಸಾಂಬಾರು ಮಾಡೋರು. ಇವನಿಗೆ ಎಷ್ಟು ಈ ಕೆಲಸ ಬೇರೆ ಆಗ್ತಾ ಇಲ್ಲ, ಈ ಕುದೀತಾ ಇದೆ ಬೇರೆ, ಜಾಡ್ಸ್ ಒದ್ಬಿಡ್ತಾನೆ ಅವನಿಗೆ. ಅವನು ಹೋಗಿ ಬಿದ್ದೋಗ್ತಾನೆ. ಅವನು ಏನಾದ ಅಂತ ಕೂಡ ಗೊತ್ತಿಲ್ಲ. ಇವನು ಈಚೆಗೆ ನೋಡಿದ ಇದೇ ಥರ ಒಂದು ಲುಂಗಿ, ಒಂದು ಶರ್ಟ್ ಹಾಕ್ಕೊಂಡೇ ಇರ್ತಾನೆ. ಹಂಗೆ ಬಂದ್ಬಿಡ್ತಾನೆ. ಬಂದ್ಬಿಟ್ಟು ತಿರ್ಗಾ ರೈಲ್ವೆ ಸ್ಟೇಷನಲ್ಲಿ ಹೋಗಿ ಮಲಗು, ಬೆಳಿಗ್ಗೆ ಎದ್ದು ಗಾಂಧಿನಗರದ ಬಾ. ಈ ಲುಂಗಿ ಶರ್ಟಲ್ಲಿ ಒಬ್ಬ ಚಿಕ್ಕ ಹುಡುಗ ನಿಂತಿದ್ದಾಗ ಒಂದು ನೋಡೋರೆಲ್ಲ ಒಂಥರ ನೋಡ್ತಾರಲ್ಲ, ಗಾಂಧಿನಗರದಲ್ಲಿ ಹಿಂಗೆ ನಿಂತವನಲ್ಲ ಅಂತ. ಅಲ್ಲಿ ಯಾವುದೋ ಒಂದು ಜನರೇಟರ್ ವ್ಯಾನೋ ಜೂನಿಯರ್ ಲೈಟ್ದು ಒಂದು ಗಾಡಿ ಹೋಗ್ತಾ ಇರುತ್ತೆ. ಅವ್ರಿಗೆ ಲೈಟ್ ಎತ್ತಕ್ಕೆ ಒಬ್ಬ ಹುಡುಗ ಬೇಕಲ್ಲ,
ಬರ್ತೀಯ ಇವ್ನು ಹಿಂಗೆ ನೋಡ್ತಾ ಇರ್ತಾನೆ ಶೂಟಿಂಗ್ ವ್ಯಾನ್ ಅಂತ, ಬರ್ತೀಯನಂತ ಕರ್ಕೊಂಡು ಹೋಗ್ತಾರೆ. ಇವನು ಆ ಜೋಶ್ ಅಲ್ವಾ, ಶೂಟಿಂಗ್ ಆ್ಯಂಬಿಯನ್ಸು, ಆ ಲೈಟ್ ಎತ್ತಿಕ್ಕೋದು ಇದೆಲ್ಲ ನೋಡ್ಬಿಟ್ಟು ಏನೋ ನಿನ್ನ ಕತೆ ಅಂತ ಒಬ್ಬ ಕೇಳ್ತಾನೆ ಸಾಯಂಕಾಲ. ಅಣ್ಣ ಈ ಥರ ನಾನು ಸಿನಿಮಾಗೆ ಸೇರ್ಕೋಬೇಕು ಅಂತ ಬಂದ್ಬಿಟ್ಟಿದ್ದೀನಿ ಅಂತಾನೆ. ಸರಿ ಅಂದ್ಬಿಟ್ಟು ಅವನಿಗೆ ಆಶ್ಚರ್ಯ ಆಗುತ್ತೆ, ಹಿಂಗೆಲ್ಲ ಬರ್ತಾರ ಅಂದ್ಬಿಟ್ಟು. ಅವನು ಆವಾಗ ವಜ್ರೇಶ್ವರಿ ಕಂಬೈನ್ಸ್ ಮೇಲೆ ದೀಪು ಎಸ್ ಕುಮಾರ್ ಅವ್ರ ತಂದೆ ಶಶಿ ಸರ್, ಅವರು ಓಮು ದೊಡ್ಡ ದೊಡ್ಡ ಸಿನಿಮಾಗಳು ತುಂಬ ಸೀನಿಯರ್ ಎಡಿಟ್ರು, ಮಿಲನ ಈ ಥರ ಸಿನಿಮಾಗಳನ್ನೆಲ್ಲ ಎಡಿಟಿಂಗ್ ಮಾಡಿದವರು. ಅವ್ರಿಗೊಬ್ಬ ಅಸಿಸ್ಟೆಂಟ್ ಹುಡುಗ ಬೇಕಾಗಿರುತ್ತೆ. ರೇಣುಕಾಂಬದಲ್ಲಿ ಇರ್ತಾರ, ಅದೇ ಯೂನಿಟ್ ಇದೆ, ರೇಣುಕಾಂಬ ಯೂನಿಟ್. ಅಲ್ಲಿ ಹೋದಾಗೆ ಇವರು ಲೈಟ್ ಮ್ಯಾನ್ಗಳು ಒಂದೊಂದ್ಸಾರಿ ಬಿಟ್ಟು ಹೋಗ್ಬಿಡ್ತಿದ್ರು, ಕಾರ್ಡ್ ಇಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ಏನ್ ಮಾಡ್ತಾರೆ, ನಾನು ಕಾರ್ಡ್ ಮಾಡಿಸ್ಬೇಕು ಅಂತ ಕೆಲ್ಸಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ. ಆದ್ರೆ ಅಲ್ಲಿ ನಾನು ಕಾರ್ಡ್ ಮಾಡಿಸ್ಬೇಕಂದಾಗ ಅಲ್ಲಿ ಸಿರಿ ಸರ್ ಅಂತ ಒಬ್ರು ಮ್ಯಾನೇಜರ್ ಇರ್ತಾರೆ ರೇಣುಕಾಂಬದಲ್ಲಿ. ಅವ್ರು ಇಲ್ಲ ಆಫೀಸ್ ಬಾಯ್, 17 ವರ್ಷ ಅಲ್ವಾ ಚಿಕ್ಕ ಹುಡುಗ, ನೀನು ಅದು ಏನ್ ವೇಟ್ ಹೊಡ್ತೀಯ, ಇಲ್ಲಿ ಆಫೀಸ್ ಬಾಯ್ ಹುಡುಗ ಖಾಲಿ ಇದೆ ಅಂತ ಅಲ್ಲಿ ಸಿಕ್ಕಿದ್ದೆ ನಮ್ಮ ಶಶಿ ಸರ್. ಅದೇ ಓಮು ಇವೆಲ್ಲ ಜನ್ಮ ಜೋಡಿ ಗೊತ್ತಾಯ್ತು. ಅದೇ ಅಲ್ಲೇ ದೀಪಣ್ಣ ಮುಂಗಾರು ನೋಡಿ. ಈಗ ನನಗೆ ಒಂದು ಪ್ರಶ್ನೆ, ಈಗ ನೀವು ಊರು ಬಿಟ್ಟು 17 ವರ್ಷದಲ್ಲಿ ಹೊರಟು ಬರ್ತೀರಲ್ಲ, ಯಾವ ಕಾರಣಕ್ಕೆ ಅವತ್ತಿನ ಕಾಲಕ್ಕೆ ಊರು ಬಿಡಬೇಕು ಅನ್ಸಿದೇನಕ್ಕೆ ನಿಮಗೆ? ಸಿನಿಮಾ ಅಲ್ಲ ಕರೆಕ್ಟ್, ಅದಕ್ಕೊಂದು ರೀಸನ್ ಏನಾದ್ರು ಇನ್ಸ್ಪೈರ್ ಅಂತ ಅಂದ್ರೆ ಯಾರನ್ನ ನೋಡಿ, ಅದರ ಸಿನಿಮಾ ನೋಡಿ? 9ನೇ ಕ್ಲಾಸ್ ಓದಿದ್ದು ನಾನು. ಅಲ್ಲಿವರೆಗೂ ಅದ್ರ ಮೇಲೆ 10th ಪಬ್ಲಿಕ್ ಎಕ್ಸಾಮ್ ಆದ್ರೆ ನಿಮ್ಗೆ ಇಷ್ಟ ಇಲ್ಲ, ಅದಕ್ಕೆ ಬರೆಯಕ್ಕೆ ಹೋಗಿಲ್ಲ. ಸ್ಕೂಲೇ ಇಷ್ಟ ಇಲ್ಲ ಅಂದ್ರೆ ಹೋಗೋದಂದ್ರೆ ಆಗ್ತಾ ಇದ್ದಿಲ್ಲ. ಅದ್ರಲ್ಲಿ ಬೆಳಿಗ್ಗೆ ಹೋದ್ರೆ ಸಂಜೆವರೆಗೂ ಅಲ್ಲೇ ಕೂರು. ನಾನು ಕ್ರಿಕೆಟ್ ಆಡ್ಕೊಂಡು ಸಿನಿಮಾ ನೋಡ್ಕೊಂಡು ಓಡಾಡ್ಕೊಂಡಿದ್ದವನು. ಏಜ್ ಡಿಫ್ರೆನ್ಸ್ ಜಾಸ್ತಿ. ಮಾಸ್ತಿ ಅಣ್ಣ ಯಾವಾಗ್ಲೂ ಹೇಳ್ತಾರೆ, ನಿನ್ ಏಜ್ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಲ್ಲೇನೋ ನೀನು ಅಂತ. ಯಾವಾಗ್ಲೂ ಏಜ್ ಆದವ್ರ ಜೊತೆನೆ ಜಾಸ್ತಿ ಇದ್ದಿದ್ದು. ಅವ್ರು ಕಾಲೇಜ್ ಆಚೆ ಬಂದ್ಬಿಡೋರು ಬೇಗ. ನಾನು ಅವ್ರ ಜೊತೆ ಕ್ರಿಕೆಟ್ ಆಡೋಕ್ಕೆ ಅದಕ್ಕೆ ಹೋಗ್ತಾ ಇದ್ದೆ. ಸಿನಿಮಾ ಹುಚ್ಚು ಜಾಸ್ತಿ ಇತ್ತು. ಸ್ಕೂಲ್ ನಮ್ಮಪ್ಪ ಹೊಡೆದ್ರು. ನಾನು ನೀನು ಸಾಯಿ ಹೊಡೆದ್ರು ಹೋಗಲ್ಲ ಸ್ಕೂಲಿಗೆ ಅಂದೆ. ಹಾಳಾಗಿ ಹೋಗು ನೀನು ಹೆಂಗಾದ್ರು ಅಂದರು. 2 ವರ್ಷ ವ್ಯವಸಾಯ ಮಾಡಿದೆ, ಚೆನ್ನಾಗಿ ಬೆಳೆ ಬಂತು. ಆದರೆ ನನಗೇನೋ ಲೈಫ್ ಏನು ಮಾಡ್ತಾ ಇಲ್ಲ, ನಾನು ಯಾಕೆ ಹುಟ್ಟಿದ್ದೀನಿ ಅಂತ ಒಂದು ಕ್ವಶನ್ ನೋಡ್ತು. ಅವಾಗ ಜೋಗಿ ಸಿನಿಮಾ ರಿಲೀಸ್ ಆಗಿತ್ತು. ಒಬ್ಬ ಕುರಿಕಾಯ ಹುಡುಗ ಇದ್ದಾನಲ್ಲ, ಕುರಿಕಾಯ ಹುಡುಗ ಶಿವಣ್ಣನ ಬಗ್ಗೆ ಮಾತಾಡ್ತಾ ಇದ್ದ. ಶಿವಣ್ಣ ಜೋಗಿಯಲ್ಲಿ ಲಾಂಗ್ ಹಿಡ್ಕೊಂಬರ್ತಾನೆ, ಹೆಂಗೈತಿ ಗೊತ್ತಾ ಅಂದ. ಅಲ್ಲಿ ಫ್ಲಾಶ್ ಆಗಿದ್ದು, ಶಿವಣ್ಣ ಒಬ್ಬ ಕುರಿಕಾಯ ಹುಡುಗನಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಜೀವನದಲ್ಲಿ ಮಾಡಿದ್ರೆ ನಾನು ಹೋಗ್ಬೇಕು, ಕಸ ಬಳೆ ಕೆಲಸ ಆದ್ರೆ ಚಿಂತೆ ಇಲ್ಲ, ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು. ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಮೊದಲು ಊರು ಬಿಡ್ಬೇಕು. ನಾನು ಊರು ಬಿಟ್ಟೆ, ಯಾರು ಇಲ್ಲ ಗೊತ್ತಿಲ್ಲ. ಇದಾದ್ಮೇಲೆ ಆಗಿರೋದು. ನೀವು ಬಿಟ್ಟು ಬಂದ್ಮೇಲೆ ನಿಮ್ಮ ಮನೆಯವರು ಹುಡ್ಕೋ ಪ್ರಯತ್ನ ಏನೋ ಮಾಡಿ, ಎಲ್ಲೋದ ಏನು ಅಂತ? ತುಂಬಾ ಅಂದ್ರೆ ಹೆವಿ ಅಗ್ರೆಸಿವ್. ನಾನು ಅಗ್ರೆಸಿವ್, ಆದ್ರೆ ತುಂಬಾ ಕೇಳ್ಕೊಂಡ್ರು. ನಾನು ಬರ್ತೀನಿ, ನಾನೆಲ್ಲ ಹೋಗಿಲ್ಲ, ಬದುಕಿದ್ದೀನಿ ಅಂದ್ರೆ. ಅವಾಗೆಲ್ಲ ಫೋನು ಇಲ್ವಲ್ಲ, ನಾನು ಫೋನ್ ಮಾಡಿ ಮನೆಯಲ್ಲಿ ನಮ್ಮ ಚಿಕ್ಕಪ್ಪಂದು ಇದು ಇತ್ತು, ಲ್ಯಾಂಡ್ಲೈನ್ ಮೊಬೈಲ್ ಇತ್ತು. ಅವಾಗ 10111 ಜೋಗಿ ಟೈಮಲ್ಲಿ ಬಂದ್ಬಿಟ್ಟಿತ್ತು ಫೋನ್ಗಳೆಲ್ಲ. ಅವಾಗ ಫೋನ್ ಮಾಡಿ ಹೇಳ್ದೆ ನಾನು. ಸರಿ ಅಂದರು. ಇಲ್ಲ ನೀನು ಯಾವಾಗ ಬೇಕು ಅನ್ಸುತ್ತೆ ಬಾ ಅಂದರು. ಆದರೆ ನನಗೆ ಹೋಗಕ್ಕೆ ಇಷ್ಟ ಇದ್ದಿಲ್ಲ. ಆದ್ರೆ ಏನೇ ಆಗ್ಬಿಟ್ರು ಹಿಂಗೆ ಅಂತ. ಇದಾದ್ಮೇಲೆ ಈ ಹೋಟ್ಲಲ್ಲಿ ಯಾರಿಗೊಬ್ರಿಗೆ ಹೊಡೆದಿದ್ರೆ ಒದ್ದೇನು ಹೊಡ್ಬೋದಲ್ಲ ಕೋಪದಲ್ಲಿ ಇದ್ದಾಗ, ಆಮೇಲೆ ಭಯ ಕಾಡ್ಲಿಲ್ವ? ಅಯ್ಯೋ ಯಾರಿಗೂ ಹೊಡೆದ್ಬಿಟ್ಟೆ ಏನಾಗುತ್ತೋ ಏನೋ? ತಿರುಗಿ ನೋಡ್ಲಿಲ್ಲ ಸರ್. ಅವ್ನು ಒಂದಾದ್ಮೇಲೆ ಅವ್ನು ಏನಾದ ಗೊತ್ತಿಲ್ಲ. ಅವನಿಲ್ಲ ಮತ್ತೆ ಹುಡ್ಕೊಂಡ್ ಬರ್ತಾರೋ ಎಲ್ಲಾದ್ರೂ? ಯೂಶಲಿ ಆ ಒಂದು ಆಂಬಿಯನ್ಸ್ ಹೆಂಗಿರುತ್ತೆ ಅಂದ್ರೆ, ಅವ್ರು ಕುಡಿದ್ಬಿಟ್ಟಿರ್ತಾರೆ. ನೈಟು ತುಂಬಾ ಕಷ್ಟಪಟ್ಟು ನೈಟ್ ಎಣ್ಣೆಯಲ್ಲಿ ಏನೋ ಅಂದಿರ್ತಾರೆ. ಸರಿ, ಇವನ್ಗೆ ಆ ಜೋಶ್ ಇತ್ತಲ್ಲ, ಮತ್ತೆ ನಂದು ಗುರಿನೇ ಬೇರೆ ಇದೆ, ನನಗೆ ಈ ಉರಿ ಯಾಕೆ ಅಂದ್ಬಿಟ್ಟು ಅವ್ನಿಗೆ ಒದ್ದಿದ್ದು. ಮತ್ತು ಬಂದು ರೈಲ್ವೆ ಸ್ಟೇಷನಲ್ಲೆಲ್ಲ ಮಲ್ಕೊಂಡು ತಿರ್ಗಾ ಗಾಂಧಿನಗರದಲ್ಲಿ ಅದೇ ಒಂದು ಜನರೇಟರ್ ಗಾಡಿ ಹತ್ಕೊಂಡು ಹೋಗಿ ಅದು ಸಿಕ್ಕಿದೆ ಅವಾಗ ಇವರು ಅಲ್ಲಿ ಶಶಿ ಸರ್ ಹತ್ರ. ರೇಣುಕಾಂಬದಿಂದ ಶಿಫ್ಟ್ ಆದ್ರು ಸರ್, ವಜ್ರೇಶ್ವರಿಗೆ ಶಿಫ್ಟ್ ಆದ್ರು. ಅಲ್ಲಿ ಎಡಿಟಿಂಗ್ ನಡೆಯೋದು ಎಲ್ಲ. ದುನಿಯಾ, ಮುಂಗಾರು ಮಳೆ, ಅಂಬಾರಿ, ಪ್ರೀತಮ್ ಗುಬ್ಬಿ ಅವ್ರದ್ದು ಹಾಗೆ ಸುಮ್ಮನೆ, ಹರ್ಷ ಅವ್ರದ್ದು ಗೆಳೆಯ, ಸುಮಾರು ಸಿನಿಮಾಗಳು ಅಲ್ಲಿ ಎಡಿಟಿಂಗ್ ಆಗೋದು. ದಿನಕರ್ ಸರ್ದು ಸಾರಥಿ ಅಲ್ಲ, ನವಗ್ರಹ, ತುಂಬಾ ಸಿನಿಮಾಗಳು ಎಡಿಟಿಂಗ್ ಮಾಡೋರು. ಅಲ್ಲಿ ಇವನು ಟೀ ಕೊಡ್ತಾ ಇದ್ದ. ಯಾರಿಗೆ? ಎಲ್ಲಾರ್ಗು ಟೀ ಕೊಟ್ಕೊಂಡು, ಆ ಟೀ ಬಿಕ್ಕತ್ತಲ್ಲ, ಐ ಮೀನ್ ಎಕ್ಸ್ಟ್ರಾ ಇರುತ್ತಲ್ಲ, ಅಲ್ಲಿ ನಾವುಗಳು ಸುಮ್ಮನೆ ಸಿನಿಮಾ ಮಾತಾಡ್ಕೊಂಡು, ನಾನು ತುಷಾರ್ ರಂಗನಾಥ್ ಜೊತೆ ಹೋಗ್ತಿದ್ದೆ. ರಂಗನಾಥ್ ಒಳಗಡೆ ಎಡಿಟಿಂಗ್ ಮಾಡ್ತಾ ಇದ್ದಾಗ ನಾವು ಈಚೆ, ನಾನು ಯೋಗಿ ಜಿ ರಾಜು, ನಮ್ದೊಂದು ಟೀಮ್, ಅಂದ್ರೆ ನೆಕ್ಸ್ಟ್ ಇಂಡಸ್ಟ್ರಿಗೆ ಎಂಟ್ರಿ ಆಗೋ ಟೀಮು. ಸರಿ, ಇವನು ನಮ್ಮ ಜೊತೆ ಕುತ್ಕೊಂಡವನು ಟೀ ಕೊಟ್ಕೊಂಡು ನಾವು ಮಾತಾಡೋದನ್ನೆಲ್ಲ ಮಾತಾಡ್ಕೊಂಡಿದ್ದ.
ಡೈರೆಕ್ಟ್ರಲ್ಲಿ ಹೋಗೋದು, ಎಡಿಟಿಂಗ್ ಮಾಡೋದು, ಈಚೆಗೆ ಬರೋದು, ಈ ಒಂದು ಇದರಲ್ಲಿ ನಡೀತಿದ್ದಾಗ ಅಲ್ಲೊಂದು 3 ವರ್ಷ ಮಾಡಿದೆ. ಆಮೇಲೆ ದೀಪು ಎಸ್ ಕುಮಾರ್ಗೆ ಎಡಿಟಿಂಗ್ ಕೊಟ್ಕೋತಾ ಹೋದ್ರು ಶಶಿ ಸರ್. ದೀಪು ಎಸ್ ಕುಮಾರ್ ಮಾಡ್ಕೊಂಡೋದ್ರು ಮುಂಗಾರು ಮಳೆ ದುನಿಯಾ ಎಲ್ಲ. ಅಲ್ಲಿ ಎಡಿಟಿಂಗ್ ಆದಮೇಲೆ ಎಡಿಟಿಂಗ್ ಆದಮೇಲೆ ಸಿನಿಮಾ ನೋಡಕ್ಕೆ ಒಬ್ರು ಆಡಿಯನ್ ಬೇಕು. ಯಾರು ಪಬ್ಲಿಕ್ ಹೋಗಂಗಿಲ್ವಲ್ಲ ಎಡಿಟಿಂಗ್. ಅವ್ರ ಟೀಮ್ ಎಲ್ಲ ಮಾಡಿಸ್ಬಿಟ್ಟು ಹೊಟ್ಟೋಗೋರು. ನೈಟ್ ಶಶಿ ಸಾರು ನನ್ನ ಮಗ ಹೆಂಗೆ ಎಡಿಟಿಂಗ್ ಮಾಡಿದ್ದಾನೆ ಅಂತ ನೋಡೋರು. ಆವಾಗ ಅವ್ರು ಇವನ್ನ ಕೂರಿಸ್ಕೊಳೋರು. ಇವನು ಮುಂಗಾರು ಮಳೆ ಚೆನ್ನಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದ, ದುನಿಯಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದ, ಅಂಬಾರಿ ಚೆನ್ನಾಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದ. ಇವನ್ ರಿಪೋರ್ಟ್ ಕೊಡ್ತಾ ಇದ್ದ, ಸಿನಿಮಾಗಳು ಚೆನ್ನಾಗಿ ಆಗ್ತಾ ಇತ್ತು. ಥಿಯೇಟ್ರಿಗೆ ಬರೋಕ್ಕಿಂತ ಮುಂಚೆ ಕುತ್ಕೊಂಡು ಸಿನಿಮಾಗಳು ನೋಡ್ತಾ ವಿವರ ಇವನು. ಅಲ್ಲ, ಫಸ್ಟ್ ಅಲ್ಲಿ ಎಡಿಟಿಂಗ್ ಆಫೀಸಲ್ಲಿ ಕೆಲಸ ಮಾಡೋದ್ರಿಂದ ಶಶಿ ಸಾರು ಹೇಳೋರು. ಶಶಿ ಸರ್ ಎಂತ ಆಡಿಯನ್ಸ್ ಅಂದ್ರೆ ಅವ್ರ ಪಕ್ಕ ಇದು ಇಷ್ಟೇ ದಿನ ಓಡುತ್ತಂದ್ರೆ ಅಷ್ಟೇ ದಿನ. ಅಂದ್ರೆ ಎಡಿಟಿಂಗ್ ಅಲ್ಲಿ ಯಾವೆಲ್ಲ ಡೈರೆಕ್ಟ್ರು ಅವ್ರು ಅಂದ್ರೆ ರಫ್ ಇದನ್ನ ಶೂಟಿಂಗ್ ಇಂದ ಮಾಡ್ದಾಗಿಂದ ಎಲ್ಲಾ ಫುಟೇಜ್ ಇರೋದಲ್ಲ, ಅದನ್ನೆಲ್ಲ ಫಸ್ಟ್ ರಿವ್ಯೂ ಹೇಳೋದು ಭಾರಿ ಕಷ್ಟ ಸರ್. ಫೈನಲ್ ಫಸ್ಟ್ ಪ್ರಿಂಟ್ ಬಂದ್ಮೇಲೆ ಯಾರು ಬೇಕಾದ್ರೆ ಹೇಳ್ತಾರೆ, ಆಡಿಯನ್ಸ್ ಚೆನ್ನಾಗಿದೆ ಅನ್ಬೋದು. ಆದ್ರೆ ಅಲ್ಲಿ ರಫ್ ಅಲ್ಲಿ ನೋಡ್ಬಿಟ್ಟು ಬಿಗಿನಿಂಗ್ ಇಂದ ಎಂಡ್ ವರ್ಗು ಶೂಟಿಂಗ್ ಪ್ರೊಸೆಸ್ ಇಂದ ನೋಡಿರ್ತಾರಲ್ಲ, ಅದ್ರಲ್ಲಿ ಶಶಿ ಸರ್ ಅವ್ರು ಲೆಜೆಂಡ್ ಬಿಡಿ. ಆ ತರ ಯಾರು ಈಗ ಅವ್ರ ಜೊತೆ ಇವನು ನೋಡೋನು, ಟೀ ಕೊಡೋ ಹುಡುಗ ಶಶಿ ಸರ್ ಇಬ್ರೇ ಲೆಜೆಂಡ್ರಿ ಎಡಿಟ್ರು. ಅವ್ರ ಜೊತೆ ಇವನು ಆಫೀಸ್ ಬಾಯ್. ಸರಿ, ಅಲ್ಲಿ ಒಂದು ಗುಲ್ಲಾಯ್ತು. ಬರೋ ಡೈರೆಕ್ಟರ್ಗಳೆಲ್ಲ ಸಿನಿಮಾ ರಿಪೋರ್ಟ್ ಇವನು ಚೆನ್ನಾಗಿ ಹೇಳ್ತಾನಂತೆ ನೋಡಿ ಅಂತ. ಇವನು ಹೇಳಿದ್ರೆ 3 ಪಿಕ್ಚರ್ ಹಿಟ್ ಆಗ್ಬಿಟ್ಟು ಸಿಲ್ವರ್ ಜೂಬ್ಲಿ ಆಗಿದೆ. ಸರಿ, ಅಲ್ಲಿ ಕೆಲವ್ರಿಗೆ ಇವನ್ ಪಿಕ್ಚರ್ ತೋರ್ಸಕ್ ಭಯ. ಚಿಕ್ಕ ಹುಡುಗ ಚೆನ್ನಾಗಿಲ್ಲ ಅಂತ. ಸರಿ, ಈ ಇದ್ರಲ್ಲಿದ್ದಾಗ ಹಿಂಗೆ ಒಂದು 3 ವರ್ಷ ಕಳೀತು. ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಆಗೋದ್ರು, ಹಿಟ್ಗಳಾದವು, ಅಲ್ಲೇ ಒಂದಷ್ಟು ಫ್ಲಾಪ್ಗಳಾದವು, ಇನ್ನೇನೋ ಆಗೋಯ್ತು. 3 ವರ್ಷ ಆದಮೇಲೆ ಇವನಿಗೆ ನಾನು ಕೆಲಸ ಬಿಟ್ಬಿಡ್ಬೇಕು ಅನ್ಸುತ್ತೆ. ಕೆಲಸ ಬಿಡಬೇಕು ಅಂದ್ಬಿಟ್ಟು ದೀಪು ಎಸ್ ಕುಮಾರ್ಗೆ ಹೇಳ್ತಾನೆ, ಅಣ್ಣ ನಾನು ಕೆಲಸ ಬಿಡ್ತೀನಿ ಅಣ್ಣ ಅಂತ. ಯಾಕೋ ಅಂತಾರೆ. ಇಲ್ಲ ಅಣ್ಣ, ನಾನು ಸಿನಿಮಾಗೆ ಸೇರ್ಕೋಬೇಕು ಅಂತ ಬಂದಿದ್ದು, ಸಿನಿಮಾಗೆ ಸೇರ್ಕೋತೀನಿ ಅಂತ. ಅವ್ರು ಏನೂ ಅನ್ನಲ್ಲ. ಯೂಶ್ವಲಿ ಯಾರೇ ಒಬ್ಬ ಹುಡುಗ ತನ್ನ ಹತ್ರ ಕೆಲಸ ಬಿಡ್ತಾನೆ ಅಂದರೆ ಬೈತಾರೆ. ಲವ್ ಯಾರು ಕೊಡ್ತಾರೋ ನಿನಗೆ ಚಾನ್ಸು, ಅಲ್ಲಿ ಹಿಂಗಿರುತ್ತೆ ಹಂಗಿರುತ್ತೆ. ಬಟ್ ದೀಪು ಯಾವತ್ತೂ ಇವನು ಒಂದು ಮಾತು ಹೇಳಿಲ್ಲ. ಆಯ್ತು ಹೋಗ ಮಗ, ನಿನ್ಗೆ ಅಂದ್ಕೊಂಡಿದ್ದು ಮಾಡು ಅಂತ. ಇವನು ಈಚೆಗೆ ಬಂದ ತಕ್ಷಣ ಫೋನ್ ಮಾಡಿದ್ದು ನನಗೆ. ನಾನು ಆಶ್ಚರ್ಯ, ಏನು ಯೂಶ್ವಲಿ ಮಾಡ್ತಾನೆ ಅಂದ್ಬಿಟ್ಟು ಏನೋ ಅಂದೆ. ಅಣ್ಣ ನಾನು ಹಿಂಗೆ ಕೆಲಸ ಬಿಟ್ಬಿಟ್ಟಿದ್ದೀನಿ ಅಂದ. ಅಲ್ಲ ಕಣೋ ಅಂದೆ. ಅದಕ್ಕೆ ಮುಂಚೆನೇ ಇವನು, ಇಲ್ಲಣ್ಣ ನಾನು ಯಾವ್ದಾದ್ರು ಪಾತ್ರ ಇದ್ದರೆ ಕೊಡಿಸಿ, ನಾನು ಸಿನಿಮಾಗೆ ಸೇರ್ಕೋಬೇಕು. ಸರಿ ಕಣೋ, ಯಾವ್ದಾರು ಹೇಳ್ತೀನಿ ಅಂತ. ಆವಾಗ ನಾನು ಕಡ್ಡಿಪುಡಿಗೆ ಅಸಿಸ್ಟೆಂಟ್ ರೈಟ್ರಾಗಿ ಹೋಗ್ತಿದ್ದೆ. ಅಸಿಸ್ಟೆಂಟ್ ರೈಟ್ರಾಗಿ ಸೂರಿ ಹತ್ರ. ಸರಿ, ಸೂರಿ ಸಾರಿಗೆ ಹೇಳಿದೆ, ಅಲ್ಲೊಂದು 3 ಪಾತ್ರಗಳು ಬೇಕಾಗಿತ್ತು. ಒಂದು ಬಾಲು ನಾಗೇಂದ್ರ, ಇನ್ನೊಂದು ಯಾರೋ ನಮ್ಮ ಮ್ಯಾನೇಜರು ಮಾಡ್ದ, ಇನ್ನೊಂದು ಕ್ಯಾರೆಕ್ಟ್ರು ಬೇಕಾಗಿತ್ತು. ಅದು ಇವನು ಆಗ್ತಾನ ನೋಡಿ ಅಂತ ತೋರಿಸ್ದೆ. ಇವನ್ನ ಕರ್ಕೊಂಡೇ ಹೋಗಿದ್ದೆ. ಕರ್ಕೊಂಡ್ರೆ ಆಗ್ತಾನೆ ಇವನು ಅಂದರು. ಆವಾಗ ಆ ಕ್ಯಾರೆಕ್ಟ್ರ್ ಕೊಟ್ಟರು. ಯೂಶ್ವಲಿ ಸಿನಿಮಾಗಳಲ್ಲಿ ಮೋಸ್ಟ್ಲಿ ಅದು ನಿಮ್ಮ ಫಸ್ಟ್ ಸಿನಿಮಾ ಆ್ಯಕ್ಟ್ ಮಾಡಿ. ಹೌದು ಸರ್, ಆದ್ರೆ ಮಾಡಿದ್ದೆ. ಆದ್ರೆ ಎಡಿಟಿಂಗ್ ಅಲ್ಲಿ ನಾನು ಇದ್ದಾಗೆ ಮಾಡಿದ್ದೆ. ಅರ್ಜುನ್ ಸಿನಿಮಾ ದರ್ಶನ್ ಸರ್ ಎಡಿಟಿಂಗ್ ಅಲ್ಲಿ ನಮ್ಮ ಶಶಿ ಸರ್ ಕಟ್ ಮಾಡ್ಬಿಟ್ಟು ಸಾರ್ ಅಂದೆ. ಏನಿಲ್ಲ ಕೂಡ, ಅದು ಸುಮ್ನೆ ಹಿಂಗೆ ಟೀ ಕೊಟ್ಟು ಹೋಗೋ ಪಾತ್ರ ಮಾಡಿದ್ದೆ. ಏನಂದ್ರೆ ನೆಕ್ಸ್ಟ್ ಬೇರೆದ್ ಮಾಡ್ಸಂತೆ ಅಂದ್ರ. ಆದ್ರೆ ಅದಾದ್ಮೇಲೆ ಬಿಟ್ಟು ಬಂದ್ಮೇಲೆ ನಾನು ಸುಮಾರು ಓಡಾಡಿದ್ದೆ. ಅಲ್ಲಿವರೆಗೂ ಎಲ್ಲರೂ ಫೋನ್ ಮಾಡಿ ಎಲ್ಲರೂ ಅವಾಗ ತುಂಬಾ ಪಾಸಿಟಿವ್. ಅಂದ್ರೆ ನನ್ನ ಬಗ್ಗೆ ಮಾಸ್ತಿ ಅಣ್ಣ ಅವಾಗ ಬಂದ್ರೆ, ಆ ಏರಿಯಾಗೆ ಬಂದ್ರೆ ನನಗೆ ಬಂದು ಬಾರೋ ಮಗ ಇಲ್ಲಿ ಟೀ ಕುಡ್ದು ಹೋಗೋಣ ಅಂತ. ಅಂದ್ರೆ ಅಷ್ಟು ಕ್ಲೋಸ್. ಗೊತ್ತಿಲ್ಲ ಅದು ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ನೇನೋ ಗೊತ್ತಿಲ್ಲ. ಈ ಮಾಸ್ತಿ ಅಣ್ಣ ಸಿಕ್ಕಿದ್ ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಅಲ್ಲ ಕೇಳಿ, ಇಲ್ಲಿ ಯಾವಾಗಲೂ ಇಂಡಸ್ಟ್ರಿಲಿ ಶಿವಣ್ಣನಿಗೆ ಡೈರೆಕ್ಷನ್ ಮಾಡಬೇಕು, ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಇವನ್ ಸಿನಿಮಾದಲ್ಲಿ ಕಡ್ಡಿಪುಡಿಲಿ ಇವನ್ ಕ್ಯಾರೆಕ್ಟರ್ ಏನು ಅಂದ್ರೆ, ಶಿವಣ್ಣ ಲಾಂಗ್ ಹಿಡಿಯೋದ್ರಲ್ಲಿ ಫೇಮಸ್. ಶಿವಣ್ಣನ್ಗೆ ಲಾಂಗ್ ಇಟ್ಕೊಂಡು ಹೋಗ್ತಾನೆ. ಶಿವಣ್ಣ ಕಣ್ಬಿಟ್ಟಿದ ತಕ್ಷಣ ಆಟೋಗೆ ತುರ್ಕೊಂಡ್ಬಿಡ್ತಾನೆ ವಾಪಸ್ಸು. ಸೊ ಆ ಕ್ಯಾರೆಕ್ಟರ್ ಸೂರಿ ಸರ್ ಅವ್ರ ಸಿನಿಮಾದಲ್ಲಿ ಸಿಕ್ಕಿರೋದು ಮೊದಲನೇದು. ಅಂಡ್ ಫಸ್ಟ್ ಸಿನಿಮಾ ಅರ್ಜುನ ದರ್ಶನ್ ಸರ್ ಸಿನಿಮಾ ಅದ್ರಲ್ಲಿ ಮಾಡಿದ್ರಿ. ಬಟ್ ಜಗತ್ತಿಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆ ಅಟ್ಲೀಸ್ಟ್, ನೋಡೋ ಬಗ್ಗೆ ಸಿಕ್ಕಿಲ್ಲ. ಆದ್ರೆ ಮಾಸ್ತಿ ಅಂದ್ರೆ ಕ್ಯಾರೆಕ್ಟರ್ ಅಂತ ಪಾತ್ರ ಸಿಕ್ಕಿದ್ದು ಶಿವಣ್ಣ. ಸೂರಿ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಹೊಸಬ ಹುಡುಗನಿಗೆ ಏಕ್ದಮ್ ಒಂದು ಒಳ್ಳೆ ನೆಗೆಟಿವ್ ರೋಲ್ ಕೊಟ್ಟಿದ್ದು. ಆಮೇಲೆ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದ, ನಾನು ಅಲ್ಲಿ ಇಲ್ಲಿ ರೆಫರ್ ಮಾಡ್ತಿದ್ದೆ. ಆಮೇಲೆ ದೊಡ್ಡ ಕ್ಯಾರೆಕ್ಟರ್ ಅಂತ ಕೊಟ್ಟಿದ್ದು ದುನಿಯಾ ವಿಜಯ್ ಅವರು. ಬೀಟ್ ಪ್ಲಸ್ ಕರ್ನಾಟಕ.